ಇನ್ನು ಎಣ್ಣೆ ಮತ್ತಲ್ಲಿ ತಾಯಿ ಹಾಗೂ ಮಗನಿಂದ ಅಜ್ಜಿಯ ಭೀಕರವಾದಂತಹ ಹತ್ಯೆಯಾಗಿದೆ. ತಾಯಿಯನ್ನ ಕೊಲೆ ಮಾಡಿದಂತಹ ಮಗಳು ಮತ್ತು ಮೊಮ್ಮಗ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗ ವಿಕಾಸ್ ಜೊತೆ ಸೇರಿ ಕೊಲೆ ಮಾಡಿರುವ ಭಾಗ್ಯಲಕ್ಷ್ಮಿ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಜಗಳ ಆಗ್ತಾ ಇತ್ತು, ಗಲಾಟೆ ಆಗ್ತಾ ಇತ್ತು ಇಬ್ರು ಮಧ್ಯದಲ್ಲೂ ಕೂಡ. ಇದೀಗ ಅದೇ ವಿಚಾರಕ್ಕೆ ಕುಡಿದ ಮತ್ತಿನಲ್ಲಿ ಇಬ್ರು ಸೇರ್ಕೊಂಡು ಕೊಲೆಯನ್ನು ಮಾಡಿದ್ದಾರೆ. ಎಣ್ಣೆ ಮತ್ತಲ್ಲಿ ತಾಯಿ ಹಾಗೂ ಮಗನಿಂದ ಅಜ್ಜಿಯ ಭೀಕರ ಹತ್ಯೆ. ತಾಯಿಯನ್ನೇ ಕೊಲೆ ಮಾಡಿದ್ದ ಮಗಳು ಮತ್ತು ಮೊಮ್ಮಗ. ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ನಡೆದಿರುವಂತಹ ಘಟನೆ. ಮಗ ವಿಕಾಸ್ ಜೊತೆ ಸೇರಿ ಕೊಲೆ ಮಾಡಿದ್ದಾಳೆ ಭಾಗ್ಯಲಕ್ಷ್ಮಿ. ಆಸ್ತಿ ವಿಚಾರಕ್ಕೆ ಜಯಮ್ಮ ಜೊತೆ ಗಲಾಟೆಯನ್ನ ಮಾಡ್ಕೊಂಡಿದ್ರು ಇಬ್ರು ಕೂಡ. ಆಸ್ತಿ ಮಾರಿ ಕುಡಿತೀಯಾ ಅಂತ ಗಲಾಟೆಯನ್ನ ಕೂಡ ತೆಗೆದಿದ್ರಂತೆ. ಜಗಳದ ನಡುವೆ ಮುದ್ದೆ ಕೋಲ್ನಿಂದ ಹೊಡೆದು ಮರ್ಡರ್ ಅನ್ನು ಮಾಡಲಾಗಿದೆ. ಮುದ್ದೆ ಮಾಡುವಂತಹ ಕೋಲ್ನಿಂದ ಹೊಡೆದು ಜಗಳವನ್ನ ಮಾಡಿ ಕೊಲೆಯನ್ನ ಮಾಡಿರುವಂಥದ್ದು. ಎಣ್ಣೆ ಮತ್ತಲ್ಲಿ ತಾಯಿ ಹಾಗೂ ಮಗನಿಂದ ಅಜ್ಜಿಯ ಭೀಕರವಾದಂತಹ ಹತ್ಯೆ ಆಗಿದೆ. ತಾಯಿಯನ್ನೇ ಕೊಲೆ ಮಾಡಿದ್ರು ಮಕ್ಕಳು. ಅದಕ್ಕೆ ಹೇಳೋದು, ಈ ಹಿಂದೆ ಒಂದು ಗಾದೆ ಇತ್ತು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ ಅಂತ. ಈ ರೀತಿಯಾಗಿ ಆಸ್ತಿ ಮಾಡಿದ್ರೆ ನೀವು ಅಸ್ತಿ ಆಗೋಗ್ತೀರಾ. ಅದೇ ರೀತಿಯಾಗಿ ಆಗಿದ್ದು ಇವಾಗಿಲ್ಲಿ. ಆಸ್ತಿ ವಿಚಾರಕ್ಕೆ ಜಯಮ್ಮ ಜೊತೆ ಗಲಾಟೆ ಮಾಡ್ಕೊಂಡಿದ್ರು ಇಬ್ರು ಕೂಡ. ಆದ್ರೆ ಇದೀಗ ಆಸ್ತಿಯನ್ನ ಮಾರಿ ಕುಡಿತೀಯಾ ಅಂತ ಗಲಾಟೆ ಮಾಡಿದ್ದಕ್ಕೆ ಆಕೆ ಅಜ್ಜಿ ಅಂತನೂ ನೋಡದಲ್ಲೇ ಆಕೆಯನ್ನ ಕೊಲೆ ಮಾಡಿರುವಂಥದ್ದು. ಮಗಳು ಹಾಗೂ ಮೊಮ್ಮಗನಿಂದ ನಡೆದಿರುವಂತಹ ಕೊಲೆ ಇದು. ವೃದ್ಧೆ ಭಯಾನಕ ಕೊಲೆ ರಹಸ್ಯ ಬಯಲಾಗಿದ್ದೇ ಒಂದು ರೀತಿಯಾದಂತಹ ರೋಚಕ. ಎಣ್ಣೆ ಮತ್ತಲ್ಲಿ ಪಾರ್ಟಿಗೆ ಫ್ರೆಂಡ್ ಅನ್ನು ಕರೆದಿದ್ದ ಈ ವಿಕಾಸ್, ನಮ್ಮ ಅಜ್ಜಿ ತೀರ್ ಹೋಗಿದ್ದಾಳೆ, ತಲೆ ತುಂಬಾ ಕೆಟ್ಟು ಹೋಗಿದೆ, ಎಣ್ಣೆ ತೆಗೆದುಕೊಂಡು ಬಾ ಅಂತ ಹೇಳಿದ್ನಂತೆ ಆರೋಪಿ ವಿಕಾಸ್. ಕೊಲೆ ಮಾಡಿ ಯಾರಿಗೂ ಹೇಳದೆ ರಕ್ಕಸರು ಮುಚ್ಚಿಟ್ಟಿದ್ರು. ಅದನ್ನ ಯಾರಿಗೂ ಕೂಡ ಹೇಳಿರಲಿಲ್ಲ. ಪಾರ್ಟಿಗೆ ಬಂದಾಗ ವೃದ್ಧೆ ಮೃತದೇಹ ನೋಡಿದ್ರು ಸ್ನೇಹಿತರು. ಡೆಡ್ ಬಾಡಿ ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ಸ್ನೇಹಿತ ನೀಡಿದ್ದಾನೆ. ಈ ಸಂದರ್ಭದಲ್ಲಿ ಆರೋಪಿಗಳಾದಂತಹ ತಾಯಿ ಮಗನನ್ನ ಖಾಕಿ ಪಡೆ ಬಂಧಿಸಿದೆ. ಮಗ ಕುಶಾಲ್ ಅನ್ನೋರು ಅಜ್ಜಿಗೆ ದೊಣ್ಣೆಯಿಂದ ಹೊಡೆದು ಸಾಯಿಸಿದ್ದಾರೆ ಅಂತಂದು ತಿಳಿದು ಬಂದಿದೆ ಈ ಸದ್ಯ ಮೇಲ್ನೋಟದ ತನಿಖೆಯಿಂದ. ಕಾರಣಗಳು ಏನನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಮಗೆ ತನಿಖೆಯಿಂದ ತಿಳಿದುಕೊಂಡಿದ್ದಾರೆ. ಇಬ್ಬರೂ ಕೂಡ ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಬಟ್ ಇಬ್ಬರು ತುಂಬಾನೇ ಕುಡಿದಿದ್ದರಿಂದ ಆರೋಪಿಗಳು ಅವರನ್ನು ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಸ್ಥಳಾಂತರಿಸಿದ್ದಾರೆ. ಮಗ ಕುಶಾಲ್ ಅನ್ನೋರು ಅಜ್ಜಿಗೆ ದೊಣ್ಣೆಯಿಂದ ಹೊಡೆದು ಸಾಯಿಸಿದ್ದಾರೆ ಅಂತಂದು ತಿಳಿದು ಬಂದಿದೆ ಈ ಸದ್ಯ ಮೇಲ್ನೋಟದ ತನಿಖೆಯಿಂದ. ಕಾರಣಗಳು ಏನನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಮಗೆ ತನಿಖೆಯಿಂದ ತಿಳಿದುಕೊಂಡಿದ್ದಾರೆ. ಇಬ್ಬರೂ ಕೂಡ ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಬಟ್ ಇಬ್ಬರು ತುಂಬಾನೇ ಕುಡಿದಿದ್ದರಿಂದ ಆರೋಪಿಗಳು ಅವರನ್ನು ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ಸ್ಥಳಾಂತರಿಸಿದ್ದಾರೆ. ಮಗ ಕುಶಾಲ್